ಗೊತ್ತಾಯ್ತಾ? ಮಂಜ ಹೊಸ ಹುಡುಗಿನ ನೋಡಿದ್ರೆ ಹೇಗ್ ಜೋಲ್ ಸುರಿಸ್ತಾನೆ ಅಂತ. ಅದನ್ನ ಹೊಸ ವಿಷಯನಾ ಇಡೀ ಪ್ರಪಂಚಕ್ಕೆ ಗೊತ್ತು. ಅಣ್ಣಯ್ಯ ನಿನ್ ವಿಷಯಕ್ಕೆ ನಾನು ಬಂದಿದ್ನ. ಏನಾದ್ರೂ ಆಗಿರ್ಲಿ, ಮಂಜುಗೂ ವೇದಂಗೂ ಈ ತಿಂಗಳ ಮದ್ವೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮಂಜ ನೀನ್ ಈ ರೀತಿ ಕಂಡ್ ಹುಡುಗಿರಿಂದೆಲ್ಲ ಹೋಗ್ತಾ ಇದ್ರೆ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಆದಷ್ಟು ಬೇಗ ನನ್ನ ಮದ್ವೆ ಆಗೋ. ಅದೆಲ್ಲ ಆಗಲ್ಲಪ್ಪ, ನನ್ ಕೆಲಸ ಸಿಗೋ ತನಕ ನಾ ಮೊದಲೇ ಆಗಲ್ಲ. ನಿನ್ ಮದ್ವೆ ಆದ್ರೆ ಕೆಲಸ ಸಿಗೋದು ಕಣ. ಹೇಗ ನಮ್ ಗುಂಡಣ್ಣ ಲಾಯರ್, ನೀನ್ ಅಸಿಸ್ಟೆಂಟ್ ಆಗ್ಬಿಡು. ನಿರಂಜನ ಲೇ ಅವನಿಗೆ ಡೈಲಾಗ್ ಹೇಳಕ್ ಬರಲ್ಲ ಅಂದ್ಬಿಟ್ಟು ಮೇಕಪ್ ಹಚ್ಚಕ್ ಬಿಟ್ಟವ್ರು ಬಿಡ. ಲೇ ಹಲೋ ಶಾಸ್ತ್ರಿಗಳೇ, ಇಲ್ವಾ? ಅಯ್ಯೋ ಶಾಸ್ತ್ರಿಗಳಿಗೆ ಯಾಕೆ ಫೋನ್ ಮಾಡ್ತೀರಾ? ನಾನೇ ಕರ್ಕೊಂಡ್ ಬರ್ತೀನಿ. ಲೇ ಮಂಜ ಖರ್ಚಿಗೇನು ಬೇಡನಾ? ಕೊಟ್ರೆ ಒಳ್ಳೇದಿತ್ತು. ಒಂದ್ ನಿಮಿಷ ಅಯ್ಯೋ ಇದು ಖರ್ಚಲ್ಲ, ಸ್ಕೆಚ್ಚು. ಏನಾಯ್ತೆ? ಅಕ್ಕ ಮಾತ್ರ ಪವರ್ ಆಗೋಗಿದೆ. ಶಾಸ್ತ್ರಿಗಳನ್ನ ಕರ್ಕೊಂಡ್ ಬರ್ಬೇಕಂತೆ ನನ್ ಪಿಂಡ ಇಡಕ್ಕೆ. ಹಂಗೇನಾದ್ರು ಮಾಡ್ರೆ ವೇದನ್ ಜೊತೆ ನನ್ ಗಂಟಾಕ್ ಬಿಡ್ತಾರೆ. ಒಬ್ರ ಜೊತೆನೆ ಜೀವನ ಮಾಡೋದು ತುಂಬಾ ಕಷ್ಟ ಕಣ್ರಿ. ಲೈಫಲ್ಲಿ ಆಪ್ಷನ್ಸ್ ಇರ್ಬೇಕು, ಅಲ್ಲಿ ಇಲ್ಲಿ ಮೇಯ್ತಾ ಇರ್ಬೇಕು, ಅವಾಗ ಲೈಫ್ ಸೂಪರ್ ಡೂಪರ್ ಆಗಿರುತ್ತೆ. ಕಾರ್ ತುಂಬಾ ಚೆನ್ನಾಗೈತೆ. ಅದಕ್ಕೆ ತಗೊಂಡಿತ್ತು. ಈಗ ಹೋದ್ರಲ್ಲ ಅವ್ರು ಯಾರು? ಪವಿತ್ರ ಅಂತ, ಅಂಗವಿಕಲರ ಸಂಸ್ಥೆಗೆ ನಿರ್ದೇಶಕಿ. ಹೌದು, ನಮ್ಮ ಮೇಡಮ್ಗೆ ಅಂಗವಿಕಲರು ಅಂದ್ರೆ ತುಂಬಾ ಇಷ್ಟ. ಅವಾಗ ಪೇಪರ್ ಅಲ್ಲೂ ಬರ್ತಾ ಇರ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದಾರೆ? ಕಾಲು ಊನ ಇರೋ ಅಂಗವಿಕಲರು ಸಿಕ್ಕಿದ್ರೆ ಅವ್ರನ್ನ ಮದುವೆ ಆಗ್ಬೇಕು ಅಂತಿದ್ದಾರೆ. ಅಷ್ಟು ದೊಡ್ಡ ಶ್ರೀಮಂತರಾದ್ರು, ಎಷ್ಟು ಒಳ್ಳೆ ಮನ್ಸು ಸರ್ ನಿಮ್ ಮೇಡಮ್ದು. ಬರ್ತೀನಿ. Okay. ಥ್ಯಾಂಕ್ಸ್. ಓ ಅಯ್ಯ ಅಕ್ಕಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡು ಶಿವನೇ. ಕಾಸ್ ಯಾವನೇ ಬೇಕು? ಕನ್ಯೆ ಬೇಕು. ಅಲ್ಲ ಈ ಕುಂಟ್ಗಾಲ ಹಾಕೊಂಡು ಆ ಹುಡುಗಿ ಮುಂದೆ ಹೆಂಗ್ ಹೋಗೋದು? ಓ ಬರ್ತಾ ಇರೋ ಕಾರ್ ಮುಂದೆ ಹೋಗಿ ಬಿದ್ದೋಗ್ಬಿಟ್ರೆ ಬೇಡಪ್ಪ. ಆಮೇಲೆ ಚಕ್ರ ತಲೆ ಮೇಲೆ ಹೋಗಿ ತಲೆ ಪುಡಿ ಆದ್ರೆ ಕಷ್ಟ. ಮಂಜ, ಸಿಕ್ಕ್ರೆ ಸುಂದರ ಕನ್ಯೆ, ಸತ್ರೆ ವೀರ ಮರಣ.